ಹುಬ್ಬಳ್ಳಿ-ಧಾರವಾಡ ಪೊಲೀಸ್ ಕಮಿಷನರೇಟ್ ಸಂಚಾರ ಉಪವಿಭಾಗ ಹುಬ್ಬಳ್ಳಿ-ಧಾರವಾಡ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2025 ಕಾರ್ಯಕ್ರಮವನ್ನು ದಿನಾಂಕ 29/1/2025 ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರಮ ಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ಕಚೇರಿ ಚಟ್ನಿ ಕಾಂಪ್ಲೆಕ್ಸ್ ಕಾರವಾರ ರಸ್ತೆ ಹುಬ್ಬಳ್ಳಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ರಸ್ತೆ ನಿಯಮಗಳ ತಿಳುವಳಿಕೆ ಬಗ್ಗೆ ಮತ್ತು ಮಿಟುಟ್ ಪಿನ್ ಕಾರ್ಪ ಸೆಕ್ಯೂರ್ ಆಸ್ಪತ್ರೆ ವೈದ್ಯರಿಂದ ಆಟೋ ಚಾಲಕರಿಗೆ ಉಚಿತಾರೋಗ್ಯ ತಪಾಸಣೆ ಮತ್ತು ಹೃದಯ ತಪಾಸಣೆ ನಡೆಸುವರು. ಆಟೋ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಪಿ ಶ್ರೀ ವಿನೋದ ಮುಕ್ತೇದಾರ ವಹಿಸುವರು. ಎಲ್ಲಾ ಸಂಚಾರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಭಾಗವಹಿಸುವರು. ಕಾರ್ಯಕ್ರಮದ ನೇತೃತ್ವವನ್ನು ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಶ್ರೀ ಲಕ್ಷ್ಮಣ ಹಿರೇಕೆರೂರು ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳು ವಹಿಸಿದ್ದರು. ಈ ಕಾರ್ಯಕ್ರಮವು ಕಾರವಾರ ರಸ್ತೆ ಚಟ್ನಿ ಕಾಂಪ್ಲೆಕ್ಸ್ ಹುಬ್ಬಳ್ಳಿಯಲ್ಲಿ ಜರುಗಿತು. ಗಣ್ಯರಿಗೆ ಮತ್ತು ಸಮಸ್ತ ಆಟೋ ಚಾಲಕರಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರಾಷ್ಟ್ರೀಯ ಸುರಕ್ಷಾ ಸಪ್ತಾಹ 2025 ಇವತ್ತೇನಪ್ಪಾ ಅಂದ್ರ ರಸ್ತೆ ಸುರಕ್ಷಾ ಕಾರ್ಯಕ್ರಮ ಯಾಕೆ ಮಾಡ್ತಾರಂದ್ರೆ ಆಟೋ ಚಾಲಕರು ನಾವು ಯಾವಾಗೂ ರಸ್ತೆ ಮೇಲೆ ಇರೋರು, ನಾವು ಗಾಡಿ ಓಡಿಸಿದಾಗ ಹಿಂಗ್ ಕಸ್ಟಮರ್ ಕರೆಕ್ಟ್ ಮುಟ್ಟಿಸೋಂಥ ಕೆಲಸನ ಜವಾಬ್ದಾರಿ ನಮ್ಗೆ ಇರ್ತದ. ಎಲ್ಲಾರು ಹೇಳೋ ವಿಚಾರ ಏನಂದ್ರೆ ಜಾಗೃತಿ. ಮೊದಲಾಗಿ ಆಟೋ ಚಾಲಕ ಹೊಡಿಬೇಕಂದ್ರೆ ಲೈಸೆನ್ಸ್ ಇಟ್ಕೊಳ್ಬೇಕು, ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು. ಯಾಕಂದ್ರೆ ನಾವು ಸುರಕ್ಷಿತರಿದ್ರೆ ಪ್ಯಾಸೆಂಜರ್ ಸುರಕ್ಷಾ ಹೋಗ್ತೇವೆ. ಯಾಕಂದ್ರೆ ನಾವೆಲ್ಲ ಯಾವಾಗ ಹೇಳ್ತಂದ್ರೆ ನಮ್ಮ ಪೇಪರ್ಸ್ ನಾವೆಲ್ಲ ಕರೆಕ್ಟ್ ಇಟ್ಕೋ ಅಂತ ಹೇಳ್ತೇವೆ. ಕೆಲವು ಫುಡ್ ಕಾರಣಕ್ಕೋಸ್ಕರ ಕೆಲವು ಡಾಕ್ಯುಮೆಂಟ್ಸ್ ಇರ್ತಾವ. ಅದಕ್ಕಾಗಿ ಮುಕ್ತ ಫೈನಾನ್ಸ್ ಕರ್ಸೋಣ ಆಗುತ್ತೆ. ಯಾಕಂದ್ರೆ ಅಲ್ಲಿ ಇಲ್ಲಿ ಸಾಲ ಮಾಡಕ್ ಹೋಗ್ಬಿಡ್ರಿ. ನಾವು ರೀತಿ ಮಾತಾಡ್ತೀವಿ, ಕಮ್ಮಿ ಬಡ್ಡಿ ದರದಲ್ಲಿ ನಮ್ಮ ಆಟೋಗಳಿಗೆ ಫೈನಾನ್ಸ್ ಮಾಡ್ರಿ. ನಾವು ಯಾವುದೂ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಮಾಡ್ಕೊಳಕ ಮುಂದಿನ ದಿನ ಚರ್ಚೆ ಮಾಡಿ ನಿಮ್ಗೆಲ್ಲ ವಿಷಯ ಮುಗಿಸ್ತೇವೆ. ಯಾಕಂದ್ರೆ ಒಂದ್ ಗಾಡಿ ಇನ್ಶೂರೆನ್ಸ್ ಪಾಸಿಂಗ್ ಆಗ್ಬೇಕಂದ್ರೆ ಕನಿಷ್ಠ ಒಂದು 20,000 ರೂಪಾಯಿ ಬೇಕಾ. ಆ 20,000 ಮಿನಿ ಲೋನ್ ಆಗಿ ಅವ್ರು ನಮ್ಗೆ ಯಾವ ರೀತಿ ಕೊಡ್ತಾರೆ ಕಮ್ಮಿ ದರದಲ್ಲಿ. ಯಾಕಂದ್ರೆ ನಾವೆಲ್ಲ ಇವತ್ತು ದುಡ್ಡು ಇವತ್ತು ಬದುಕುವಂತ ಜನ ಅವ್ರಿಗೆ ನಾವು ವಿಚಾರಣೆ ಮಾಡಿ ನಿನ್ನೆ ವಿಚಾರಣೆ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮ ಕಡೆ ಪಾತ್ರ ನೋಡದವ್ರಿ ಅಂತ ಹೇಳಿದಾಗ
ನಾವೆಲ್ಲ ಈಗ ಹೆಚ್ಚಿ ಬಡ್ಡಿ ಹಣ ನೋಡು ತುಂಬಲಾಗಂಗಿಲ್ಲ ಆ ಸಮಸ್ಯೆ ಬದುಕತ್ತೀವಿ. ನಮಗೆ ಕಮ್ಮಿ ಬೆಳೆದ ದರದಲ್ಲಿ ಕೊಟ್ರೆ ನಮ್ಗೆಲ್ಲ ಆಟೋ ಚಾಲಕರಿಗೆ ಅನುಕೂಲ ಆಗತಿ. ಸ್ವಲ್ಪ ಎಲ್ಲ ವಿಷಯ ಕೇಳಿಲ್ಲ, ಒಂದು 10 ನಿಮಿಷ ಕೇಳ್ರಿ. ಯಾಕಂದ್ರೆ ಈ ವಿಶ್ವಚಾರ ಕಾರ್ಯಕ್ರಮ ಜೊತೆಗೆ ಇದೊಂದ ದುಡ್ಡು ಇದ್ರೆ ಎಲ್ಲ ಜೀವನ ಇವತ್ತು ಬದುಕಲಿಕ್ಕೆ. ಯಾಕಂದ್ರೆ ನಾವು ದುಡ್ಡಿದ್ರೆ ನಾವು ಇನ್ಸೂರೆನ್ಸ್ ತುಂಬ್ತೀವಿ, ದುಡ್ಡಿದ್ರೆ ಪಾಸಿಂಗ್ ಹಾಕತಿ. ನಾವು ಇವತ್ತು ದುಡ್ಡು ಬದುಕಬೇಕು ಅಂದ್ರೆ ದುಡ್ಡು ಬೇಕ. ಯಾಕಂದ್ರೆ ನಾವು ಅತಿ ಕಡಿಮೆ ದುಡಿದು ಬದುಕಾಗ, ಯಾಕಂದ್ರೆ ಸರ್ಕಾರಗಳ ಯೋಜನೆಗಳಿಂದ ನಮ್ಗೆ ದುಡಿಮೆನೂ ಇಲ್ಲ. ಯಾಕಂದ್ರೆ ಸರ್ಕಾರಗಳು ಯೋಜನೆ ಬಂದಾಗ ನಮ್ಗೆಲ್ಲ ಪ್ರಾಬ್ಲಮ್ಸ್ ಬಂದವ ಹೇಳಕ ಮುಂದಿಂದ ನಾವು ಹೋರಾಟ ರೂಪವಾಗಿ ತಗೊಂಡಿದ್ದೀವಿ. ಅದಕ್ಕಾಗಿ ಸರ್ ಜೊತೆ ಮಾತಾಡಿದ್ರಂದ್ರೆ ಒಂದು ಮಿನಿ ಲೋನ್ ಏನಾದ್ರು ಮಾಡಿದ್ರೆ ಡೈಲಿ ಫೈನಾನ್ಸ್ ಟೈಪ್ ವಾರದ ತುಂಬ ಲೆಕ್ಕ ಪ್ರಕಾರ ಒಂದು ಮಾಡಿದ್ರೆ ಕಮ್ಮಿ ಬಡ್ಡಿದಲ್ಲಿ ಮಾಡಿದ್ರೆ ನಮ್ಮ ವೆಹಿಕಲ್ಗಳು ಪಾಸಿಂಗ್ಗಳಿಗೆ ಆಗ್ತಾವ. ಅದೊಂದು ನೀವು ನಮ್ಗೆ ಹೆಲ್ಪ್ ಮಾಡಬೇಕು. ಇನ್ನೊಂದು ವಿಷಯ ಏನಂದ್ರೆ ಚೆಕ್ರೂಸ್ ಹಾಸ್ಪಿಟಲ್ ಸರ್ ಬಂದಾರಲ್ಲ, ಯಾಕಂದ್ರೆ ನಮ್ಗೆ ಆರೋಗ್ಯನ ಅಷ್ಟು ಮುಖ್ಯ. ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತೇವೆ, ರೋಡ್ ಸೇಫ್ಟಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಾತಾಡ್ತೀವಿ, ಹೋಗ್ಬಿಡ್ತೀವಿ. ಆ ದಿನ ಆ ಕಾರ್ಯಕ್ರಮ ಅಲ್ಲಿಗೆ ಮುಗಿದ್ಬಿಡುತ್ತೆ. ಈ ಕಾರ್ಯಕ್ರಮ ಏನಂದ್ರೆ ನಿಮ್ ತಲೆ ಒಳಗೆ ಹೋಗ್ಬೇಕು ಈ ಕಾರ್ಯಕ್ರಮ. ಯಾಕಂದ್ರೆ ನಾನೊಬ್ಬ ಆಟೋ ಚಾಲಕ, ಇವತ್ತು ಆಟೋ ಹೊಡೆದ ನಾನು ಬದುಕ್ತೀನಿ, ನಿಮ್ ಜೊತೆನ ಬದುಕ್ತೀನಿ. ನನಗೂ ಗೊತ್ತೈತಿ ಇನ್ನೂ, ಯಾಕಂದ್ರೆ ನಾನು ಅದ್ರ ಮೇಲೆ ಡಿಫೆಂಡ್ ಆಗಿ ಜೀವನ ಮಾಡೋದು. ನಾವೆಲ್ಲ ಆಟೋ ಚಾಲಕರ ಸಂಘ ನಡೆಸ್ಬೇಕಂದ್ರೆ ಆಟೋ ಚಾಲನೆ ಮಾಡ್ಕೊಂಡು ಸಂಘಟನೆ ಮಾಡ್ತೀವಿ. ನಮ್ಮ ಸಂಘಟನೆ ಒಳಗ ವಿದೌಟ್ ಆಟೋ ಚಾಲಕರ ಲೀಡರ್ ಯಾರು ಆಗೋಕ್ ಸಾಧ್ಯ ಇಲ್ಲ, ಆಗೋದಿಲ್ಲ. ನಾವ ಸುಮಾರು 2008ರಿಂದ ಸಂಘಟನೆ ಕೆಲಸ ಮಾಡ್ಕೊಂತ ಬಂದೇವಿ. ಇಲ್ಲಿ ಮಟ್ಟಕ್ಕೆ ಬಂದೇವ ಅಂದ್ರೆ ಎಲ್ಲ ಆಟೋ ಚಾಲಕರು ಇವತ್ತು ಹುಬ್ಳಿ ಧಾರವಾಡಾಗ ಸೇಫ್ ಅದಾರ ಅಂದ್ರೆ ನಾವೆಲ್ಲ ಸಂಘಟನೆ ಕೆಲಸ ಮಾಡ್ತೀವಿ, ಎಲ್ಲ ಸೇಫ್ ಇದಾರ. ನಾವೆಲ್ಲ ನಾವು ಆರೋಗ್ಯಕ್ಕೆ ಅಂದ್ರೆ ನಮ್ದೊಂದು ವಿಷಯ ಏನಂದ್ರೆ ಸಮಸ್ಯೆ ಇರೋದು ಹುಬ್ಳಿ ಧಾರವಾಡ ಭಾಳ ಹಾಸ್ಪಿಟಲ್ಗಳು ಅದಾವ, ಹೆಸರಾಂತ ಹಾಸ್ಪಿಟಲ್ಗಳು ಅದಾವ. ನಾವು ಹೆಸರು ಹೇಳೋದಿಲ್ಲ. ಚೆಕ್ರೂಸ್ ಹಾಸ್ಪಿಟಲ್ ಸರ್ ಬಂದಾರಲ್ಲ, ನಾವ್ ಯಾರೇ ಆಟೋ ಚಾಲಕರ ಲೈಸೆನ್ಸ್ ತೋರಿಸಿದ್ರೆ ನಮ್ಗೆ ಅತಿ ಕಡಿಮೆ ದರದಲ್ಲಿ ಆರೋಗ್ಯ ವಿಚಾರ ಮಾಡ್ಬೇಕು. ನಮ್ಗೆ ಆಟೋ ಲೈಸೆನ್ಸ್ ಇದ್ರು ಹೇಳತ್ತೀನಿ ಸರ್, ಆಟೋ ಚಾಲಕರ ಅಂದ್ರೆ ನಮ್ ಕಡೆ ಲೈಸೆನ್ಸ್ ಇದ್ರು ಮಾತ್ರ ಆಟೋ ಚಾಲಕರ. ವಿದೌಟ್ ಆಟೋ ಚಾಲಕ ಲೈಸೆನ್ಸ್ ಹೊಡೆದಂದ್ರೆ ಸಂಘ ಯಾವತ್ತೂ ಒಪ್ಪೋದಿಲ್ಲ ಅವ್ರಿಗೆ. ಅದಕ್ಕಾಗಿ ಹಂಗೇನ ಲೈಸೆನ್ಸ್ ತೋರಿಸಿದ್ರೆ ನಮ್ಮ ಶ್ರಮಜೀವಿ ಮತ್ತು ಲಕ್ಷ್ಮೀ ಕಾರ್ಡ್ ಅದಾವ ಸರ್, ಆ ಕಾರ್ಡನ್ನ ತೋರಿಸಿರ್ತಾವ. ದಯಮಾಡಿ ನಾವು ಫೋನ್ ಮಾಡೋದು ಬೇಡ, ನೀವೇ ಡಿಸ್ಕೌಂಟ್ ಕೊಟ್ಬಿಡ್ರಿ. ಯಾಕಂದ್ರೆ ನಮಗೆ ಇರೋದಕ್ಕೆ ಏನಂದ್ರೆ ಒಂದು ಅವಕಾಶ, ಈಗ ಒಂದು ವೇದಿಕೆ ಐತಿ ಕೇಳಾಕತ್ತೇವೆ. ಯಾಕಂದ್ರೆ ಎಲ್ಲ ಕಡೆ ಕೇಳಕ್ ಹೋಗುದಿಲ್ಲ. ಅದಕ್ಕಾಗಿ ನಾವೆಲ್ಲೊಂದು ಏನೋ ತೊಂದರೆ ಹಾಸ್ಪಿಟ್ಲ್ ಹೋದಾಗ ಸ್ಪಂದಿಸ್ತಾರ, ಇಲ್ಲಪ್ಪ ನೀವು ಕೊಟ್ಟಿರ್ತೀನಿ ಒಂದು 10% 30% ಡಿಸ್ಕೌಂಟ್ ಮಾಡ್ತಾರೆ. ಕೆಲವು ಭಾಳ ಉದಾಹರಣೆಗಳದಾವೆಲ್ಲ ಹಾಸ್ಪಿಟ್ಲ್ ಹೋಗಿವಿ. ಹಂಗಾಗಿ ಚೆಕ್ರೂಸ್ ಧನ್ಯವಾದ. ನಮ್ಮ ಶ್ರಮಜೀವಿ ಆಟೋ ಚಾಲಕರ ಸಂಘ, ದಿವಂಗತ ಲಕ್ಷ್ಮೀ ಚಾಲಕ ಸಂಘದಿಂದ ಮುತ್ತೂರ್ ಫೈನಾನ್ಸ್ ಅವ್ರಿಗೆ ಮತ್ತು ಸೆಕ್ಯೂರಿಟಿ ಹಾಸ್ಪಿಟಲ್ಗೆ ಧನ್ಯವಾದ ಹೇಳ್ತೀವಿ. ಮತ್ತು ನಾವು ಡಿಪಾರ್ಟ್ಮೆಂಟ್ಲಿ ನೋಡಿದಾಗ ಮೋಹನ್ ಸರ್ ಜೊತೆ ನಾವು ಜಗಳನ ಆಡ್ತಿರ್ತೀವಿ. ಏನ್ರ ಗಾಡಿ ಬಿಡೋದಿರ್ಲಿ, ಯಾಕಂದ್ರೆ 2.5 ವರ್ಷದಿಂದ ನಾವು ಜಗಳ ಆಡ್ತೀವಿ. ಅವ್ರು ನಮ್ಗೆ ಅಂತಾರ, ಅಧ್ಯಕ್ಷರ ಒಂದ್ಸಲ ಬಿಡ್ತೀವಿ ನೋಡ್ರಿ, ಇನ್ನೊಂದ್ಸಲ ಬಿಡೋದಿಲ್ಲ ಅಂತಾರ. ಆಯ್ತು ಸರ, ಒಂದ್ಸಲ ಬಿಡ್ರಿ ಅಂತೀವಿ. ಮಲ್ಕಾನ್ ಸರ್ ಬಗ್ಗೆ ಹೇಳೋದು ಬೇಡ, ಸುಮಾರು ವರ್ಷಗಳು ನಮ್ಮ ಜೊತೆನ ಅದಾರ. ಯಾಕಂದ್ರೆ ಅವರು ನಮ್ಮ ಕುಟುಂಬದ ಸದಸ್ಯರಿದ್ದಂಗ, ಆಟೋ ಚಾಲಕರಿಗೆ ಕುಟುಂಬದ ಸದಸ್ಯರಿದ್ದಂಗ. ಏನಾದ್ರೂ ತೊಂದರೆ ಆತಂದ್ರ ನಾವು ಇನ್ಸ್ಪೆಕ್ಟರ್ ಹಚ್ಚೋದಿಲ್ಲ, ಮಲ್ಕಾನ್ ಸರ್ಗೆ ಹಚ್ತೀವಿ. ನಾವ ಮಲ್ಕಾನ್ ಸರ್ಗೆ ಹಚ್ತೇವೆ. ಯಾಕಂದ್ರೆ ಅಧಿಕಾರಿಗಳು ಚೇಂಜ್ ಆಗ್ತಿರ್ತಾರ, ನಮ್ಮ ಕುಟುಂಬ ಸದಸ್ಯರು ಯಾವತ್ತೂ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಆ ಸೀಟ್ ಒಬ್ಬೊಬ್ಬರು ಚೇಂಜ್ ಆಗೋತಕ್ಕೈತಿ. ಮಲ್ಕಾನ್ ಸರ್ ಇವತ್ತು ನಮ್ಮ ಜೊತೆ ಇರ್ತಾರ. ಯಾಕಂದ್ರೆ ಆಟೋ ಚಾಲಕರಿಗೆ ಇವತ್ತು ನಮ್ಮ ಸಂಘಟನೆ ಒಳಗ ಅಂದ್ರು ನಿಮ್ ಸಂಘದಾಗ ಒಂದು ಕಾರ್ಯಕ್ರಮ ಮಾಡೋದಂದ್ರೆ ನಮ್ ದೊಡ್ಡ ಭಾಗ್ಯ ರೀ ಅಂತ ನಾವು ಇವತ್ತು. ಯಾಕಂದ್ರೆ ಎಲ್ಲೆಲ್ಲೂ ಕಾರ್ಯಕ್ರಮ ಆಗ್ತಾವ, ಹಾಲ್ನಲ್ಲಿ ಆಗ್ತಾವ. ನಾವು ಈ ದೊಡ್ಡ ಕಾರ್ಯಕ್ರಮ ಆಫೀಸ್ ತೊಗೊಂಡಿದ್ದೆ ದೊಡ್ಡ ಬರ್ರಿ ಸರ, ಒಂದು 50 ಮಂದಿ ಕೂತ್ಕೊಂತ ಆಫೀಸ್ ಮಾಡೀವಿ. ಯಾಕಂದ್ರೆ ನೋಡಕ್ಕೂ ಭಾಳ ಸಂತೋಷ ಪಟ್ರೆ ನೀವು ಮಾಡ್ರಿಪ್ಪ, ಇವತ್ತು ನಿಮ್ ಜೊತೆ ಇರ್ತೇವೆ. ಯಾಕಂದ್ರೆ ಎಲ್ಲಾ ಅನುಕೂಲತೆ ಮಾಡ್ಕೊಡ್ತಾರೆ. ಎಲ್ಲ ಸಮಸ್ಯೆ ಇದ್ರು ಅವ್ರ ಭಾಗದಾಗ ಬರುವಂತದ ಅವ್ರು ಹೆಚ್ಚಿನ ರೀತಿ ನಮ್ಗೆ ದುಡಿತಾರ. ಯಾಕಂದ್ರೆ ಬರೀ ಅಧಿಕಾರಿಗಳೆಲ್ಲ ನಮ್ಮ ಕುಟುಂಬ ಆಟೋ ಚಾಲಕರ ಸದಸ್ಯರಿದ್ದಂಗ. ಅವ್ರ ಒಂದು ಕುಟುಂಬದ ಹೆಂಗ ಏನ್ ತೊಂದರೆ ಇದ್ದಾಗ ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅದ್ ಮಾಡ್ರಿ, ಇದ್ ಮಾಡ್ರಿ ಅಂತ ಹೇಳ್ಕೊಳ್ಳೋ ತಿಳುವಳಿಕೆ ಹೇಳ್ತಾನ. ಅವ್ರ ತಿಳುವಳಿಕೆ ಅನುಸಾರ ನಾವು ಆಟೋ ಚಾಲಕರು ತಿಳಿಸ್ತೇವೆ. ಮತ್ತೆ ಇನ್ನೊಂದು ಹೇಳ್ಬೇಕಂತಾರ, ನಾವು ಸುಮಾರು 2 ತಿಂಗಳಲ್ಲಿ ಹುಬ್ಬಳ್ಳಿ ಧಾರವಾಡ 6-7 ಸಂಘಟನೆ ಕೂಡಿ ಧಾರವಾಡ ಜಿಲ್ಲಾ ಆಟೋ ಚಾಲಕರು ಒಕ್ಕೂಟ ಮಾಡಿದೀವಿ. ಆಟೋ ಚಾಲಕರು ಒಕ್ಕೂಟ ಅನ್ನೋದಿಲ್ಲ, ನಮ್ಗೆ ಬರೀ ಆಟೋ ಚಾಲಕರು ಒಕ್ಕೂಟ ಅದೇವಿ. ನೀವು ಎಲ್ಲ ಹೆಂಗ್ ಬೇಕಂದ್ರೆ ಸಮಸ್ಯೆಗಳನ್ನ ನಾವು ನಿಭಾಯಿಸ್ತೀವಿ. ಈಗಾಗಲೇ RTOದಲ್ಲಿ ತೊಂದರೆ ಆದಂತ ಕೆಲವು ಉದಾಹರಣೆಗಳನ್ನ 2 ಹೋರಾಟ ಮಾಡಿದಾಗ ಒಕ್ಕೂಟದಲ್ಲಿ ಬಲ ನೀವು ನಮ್ಗೆ ಗೊತ್ತಾಗ್ತಿ. ಇವತ್ತ ಧಾರವಾಡ ಜಿಲ್ಲಾ ಮತ್ತು ಹುಬ್ಳಿ 5 ಸಂಘಟನೆ ಕೂಡಿ ನನಗೆ ಅಧ್ಯಕ್ಷರು ಮಾಡ್ಯಾರ. ಇವ್ರು ಉಪಾಧ್ಯಕ್ಷ ಹನುಮಂತ ಗೌಡ ಉಪಾಧ್ಯಕ್ಷರು ಅದಾರ. ಪ್ರಕಾಶ್ ಅವರು, ಪುಂಡ್ಲಿಕ್ ಅವರೆಲ್ಲ ಸಂಘಟಕರು ಕೂಡಿ ನಾವು ಒಕ್ಕೂಟ ಮಾಡ್ಕೊಂಡೇವಿ. ನಮ್ಮ ಶ್ರಮಜೀವಿ ಮತ್ತು ಲಕ್ಷ್ಮೀ ಸಂಘ, ಇನ್ನು ಇತರೆ ಸಂಘಗಳು ಕೂಡಿ ಏನಾದ್ರೂ ಕೇಳ್ಬೇಕಂದ್ರ ಒಕ್ಕೂಟದಿಂದ ಕೇಳಿದಾಗ
ಮನೆ DC ಅವರು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಒಂದು ಮೀಟಿಂಗ್ ಮಾಡಿ ಅರೇಂಜ್ ಮಾಡ್ರೆ ನಿಮ್ಗೆ ಏನೋ ಉಳಿದವ್ರು ತೊಂದ್ರೆ ಇತ್ತಂದ್ರೆ ಆಟೋ ಕಾಲನಿಯಿಂದ ಹಿಡ್ಕೊಂಡ ಆಟೋ ಚಾಲಕರಿಗೆ ನಿಲ್ದಾಣವರೆಗೂ ಚರ್ಚೆ ಆಗಿರ್ತ ಬನ್ನಿ. ಆಟೋ ವಿಷಯದಾಗ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಆರ್ಟಿ ಕಚೇರಿಯಲ್ಲಿ ಎಲ್ಲ ಚರ್ಚೆ ಆಗಿದೆ. ನಾವು ಸಂಘಟನೆ ಅಷ್ಟೇ ಮಾಡೋದಿಲ್ಲ, ನಿಮ್ಮ ಕುಟುಂಬಕ್ಕೆ ನಿಮ್ಮ ತೊಂದರೆಗಳಿಗೆ ಎಲ್ಲ ವಿಚಾರ ಮಾಡ್ತಿದ್ದೇವೆ. ಇಲ್ಲೇ ಈ ಆಫೀಸ್ ಬರೀ ಆಟೋ ಚಾಲಕರು ಮಾತ್ರ ಆಫೀಸ್ ಇದೆ, ಯಾವುದೇ ಆಫೀಸ್ ಅಲ್ಲ, ಆಟೋ ಚಾಲಕರಿಗೆ ಮಾತ್ರ ಕೆಲಸ ಮಾಡ್ತೇವೆ. ಸೆಕ್ಯೂರ್ MGB ಆಟೋ ಚಾಲಕ ಅಧ್ಯಕ್ಷರು ವೇದಿಕೆಗೆ ಆಸೀನರಾಗಬೇಕು. ಯುವಕರ ಶ್ರೀ ಲಕ್ಷ್ಮಣ್ ಹಿರೇಮಠ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಸಹ ವೇದಿಕೆಗೆ ಅದಕ್ಕಾಗಿ ಅವರಿಗೆ ಮೊದಲಿನ ಖರ್ಚಿನಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳುವಂತಹ ಶಕ್ತಿ ಇಲ್ಲದ ಕಾರಣ ನಾವೆಲ್ಲ ಅವರಿಗೆ ಆಗಾಗ್ಗೆ ಒಂದು 5 ನಿಮಿಷದಲ್ಲಿ ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡಂತ ಸನ್ಮಾನ್ಯ ಶ್ರೀ ಜಾಲ್ದೇ ಸರ್ಗೆ ನಾನು ಇಲಾಖೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಈಗ ನಮ್ಮ ಹಿರಿಯ ಅಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಮೋಹನ್ ಸರ್ ಮಾತನಾಡೋದನ್ನು ಕೇಳಿದರು. ಮುಖ್ಯಸ್ಥರಿಗೆ, ಪದಾಧಿಕಾರಿಗಳಿಗೆ, ಸರ್ವ ಆಟೋ ಚಾಲಕರಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಎಲ್ಲರಿಗೂ ನನ್ನ ವೈಯಕ್ತಿಕವಾದ ನಮ್ಮ ಮುದ್ದೂಟ್ ಪಿನ್ಕಾರ್ಪ್ ವತಿಯಿಂದ ಪ್ರಸನ್ನ ಕುಮಾರ್ ಸರ್ ಏನೇನು ಪ್ರಯೋಜನಗಳಿದಾವೋ ಅವನ್ನೆಲ್ಲ ಉಪಯೋಗ ತಗೋರಿ ಅಂತೇಳಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳಿ. ಚಾಲಕರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶರಿಗೆ ಎಲ್ಲರಿಗೆ ನಮ್ಮ ಆಟೋ ಚಾಲಕರ ಸಂಘದಿಂದ ಎಲ್ಲರಿಗೆ ಧನ್ಯವಾದಗಳು. ಈಗ ದೇವದತ್ತ ಲಕ್ಷ್ಮಣ ಆಟೋ ಚಾಲಕರ ಸಂಘ, ಸುರಕ್ಷಾ ಸಂಘ ಯಾಕಪ್ಪ ಇಷ್ಟೆಲ್ಲ ಇದನ್ನ ನಮ್ಮ ಆಟೋ ಚಾಲಕರಿಗೆ ಅದಂತ ಸರ್ ಎಲ್ಲ ಪ್ರತಿಯೊಂದು ನಮ್ಮ ಆಟೋ ಚಾಲಕರಿಗೆ ಯಾಕೆ ಅವರೆಲ್ಲ ಹೇಳ್ತಾರೆ ಅಂದರೆ ಸ್ವಲ್ಪ ಎಲ್ಲರೂ ದಯವಿಟ್ಟು ಕೇಳ್ಕೊರಿ. ಯಾಕೆಂದರೆ ಹುಟ್ಟಿ ಬರೋಕ್ಕೆ ಮನುಷ್ಯಾಗ ಹೋಗಲ್ಲ. ಅದಕ್ಕೆ ನೋಡಿ, ನಮ್ಮ ನಾಡು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಈಗ ಹೆಂಗದಾರ ಆಟೋಗೆ ಹೋದ್ರೆ, ಯಾಕೆ ಒಬ್ಬರು ಆಟೋಗೆ ಯಾರು ಹೊಡಿತಾರೆ, ಕೈ ಹೊಡಿತಾರೆ ಮಾಡಿ ಅವರೆಲ್ಲ ಮಾಡ್ತಾರೆ. ಯಾಕಪ್ಪ ಆಟೋದಲ್ಲಿ ಏನೈತಿ ಇದು ಅವರು ಮಧ್ಯ ಮಾತಿಗೆ ಶಕ್ತಿ ಒಂದೆಲ್ಲ ಹಾಳಾಗಿರ್ತದೆ, ಅವ್ರು ಒಟ್ಟು ಕೈ ಮಾಡೋಲ್ಲ. ಅದಕ್ಕೆ ಅದರಾಗಿ ಇನ್ನೊಂದೇನಂದ್ರೆ ನಮ್ಮ ಯದುಗಿರಿ ಸರ್ಗೆ ಎಷ್ಟು ಹೇಳಿದ್ರು ನಾವು ಕಮ್ಮಿನ. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ನಮ್ಮ ಆಟೋ ಚಾಲಕರಿಗೆ ಬಂದಂಥ ಸರ್ ಹಿಂಗೆ ಸರ್ ಅಂತೇಳಿ ನಾವು ಪ್ರಕಾಶ್ ಉಳ್ಳಾಗಡ್ಡಿಯವರು, ಮಂಜು ಉಳ್ಳಾಗಡ್ಡಿಯವರು, ಅಶೋಕ್ ಚನ್ವಾಡ್ ಅವರು, ಸದಾನಂದ ಪವಾಡಿಯವರು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ನಾವು ಒಂದು ದಿವಸ ಏನಾಗುತ್ತೆ ಉಪಯುಕ್ತವಾಗಿ ನಮಗೆ ಲೈಸೆನ್ಸ್ ಅಂತ ಮಾಡಿ ಕೊಡುವಂಥ ನಮ್ಮ ಯದುಗಿರಿ ಸರ್ಗೆ ಧನ್ಯವಾದಗಳು. ಈಗ ನೋಡಿ, ಎರಡು ಬಂದೈತಿ. ಏನಪ್ಪ ಅಂತಂದ್ರೆ ಈಗ ಇದು ರೋಡಿಂದು ಅಪಘಾತ, ಆಮೇಲೆ ಉಚಿತವಾಗಿ ಹೆಲ್ತ್ ಸೇರ್ತದೆ. ಯಾಕೆ ಬಂದಪ್ಪ ಅಂತಂದ್ರೆ ಈಗ ನಾವು ಆಟೋ ನಡೆಸೋಬೇಕಾದ್ರೆ ಮೊದಲನೇ ಮಾತು ನಮ್ಮ ತಾಯಿ ತಂದೆ ಬಂಧುಗಳು ಎಲ್ಲ ನಮ್ಮ ಗಿಲಾಸ್ ಕೊಡ್ಕೊಂಡು ನಡೆಸ್ಬೇಕು ಆಟೋ. ಅವರು ಇದನ್ನ ನಮ್ಗೆ ಕಾಣಬೇಕು. ಯಾಕಪ್ಪ ಅಂತಂದ್ರೆ ಅಪಘಾತ ಅಂತಂದ್ರೆ ಸಾಮಾನ್ಯ ಅಲ್ಲ. ಪ್ರತಿಯೊಂದು ಈಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಗೂಗಲ್ ನಾವು ರಿಸೀವ್ ಮಾಡಿದ್ವಿ, ಯಾರಿಗೂ ಬಂತು ಆ ಟೈಪ್ ಮಾಡಕ್ ಹೋಗ್ಬೇಡ್ರಿ. ಆ ಟೈಪ್ ಯಾರು ಮಾಡಕ್ ಹೋಗ್ಬೇಡ್ರಿ.
ಏನೋ ನಿಮ್ದು ಮನೆ ವಿಷಯ ಆಗಲಿ ಯಾವುದಾಗಲಿ ಫೋನ್ ಬಂದರೆ ಸೈಡಿಗೆ ತೊಗೊಂಡು ಮಾತಾಡ್ರಿ, ಅದಕ್ಕೊಂದು ಇದಿದೆ. ಮಲ್ಲಿಕಾರ್ಜುನ್ ಸರ್ ನಮಸ್ಕರಿಸುತ್ತಾ ಇವತ್ತಿನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಸಂಚಾರ ಉಪವಿಭಾಗ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜನವರಿ 1 ತಾರೀಕು ಬಂತಂದ್ರೆ ನಮ್ಮೆಲ್ಲ ಚಾಲಕರಿಗೆ ಗೊತ್ತಾಕೈತಿ. ನಮ್ಮ ರಾಜ್ಯ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಎಲ್ಲ ನಮ್ಮ ಚಾಲಕರಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಮಾಡಕ್ ಚಾಲು ಮಾಡ್ತಾರೆ. ಯಾಕಂತಂದ್ರೆ ಎಷ್ಟು ವರ್ಷದಿಂದ ನಾವು ನೋಡ್ಕೊಂಡ್ ಬರ್ತಾ ಇದ್ದೇವೆ. ಆ ರಸ್ತೆ ಸುರಕ್ಷಾ ಸಪ್ತಾಹ ಮಾಡೋದ್ರಿಂದ ಎಷ್ಟೋ ಆಕ್ಸಿಡೆಂಟ್ ಕಮ್ಮಿ ಆಗಿರೋದು ದಿನದಿಂದ ದಿನನಿತ್ಯ ಬೆಳೆಯುತ್ತಿರುವ ಟ್ರಾಫಿಕ್ ನಲ್ಲಿ. ಇವತ್ತು ನಮ್ದು ಹುಬ್ಬಳ್ಳಿನ ಅಷ್ಟ ತಗೋಬೇಕಾದ್ರೆ ನನ್ನ ಅನುಸಾರ ಪ್ರಕಾರ ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟೋ ಆಕ್ಸಿಡೆಂಟ್ ಕಮ್ಮಿ ಆಗ್ಯಾವ ಅಂತಂದ್ರೆ ರಾಷ್ಟ್ರೀಯ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ. ಆ ರಾಷ್ಟ್ರೀಯ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ನಮ್ಮ ಚಾಲಕರಿಗೆ ಅವ್ರಿಗೆ ಆ ಕಾರ್ಯಕ್ರಮದಲ್ಲಿ ಅವರ ದುಡಿಮೆಯನ್ನು ನೋಡ್ತಾರ, ಅವರ ಸುರಕ್ಷತೆ ಕಾಪಾಡ್ತಾರ, ಹಾಗೂ ಅವ್ರ ಫ್ಯಾಮಿಲಿ ಬಗ್ಗೆ ವಿಚಾರಣೆ ಮಾಡ್ತಾರ ಅಂತಂದ್ರೆ ನಮ್ಗೆಲ್ಲ ಚಾಲಕರ ಪರವಾಗಿ ಎಲ್ಲ ಇಲ್ಲಿ ಗಣ್ಯ ಮಾಡಿ ನಮಸ್ಕಾರ. ಮತ್ತು ಅಸಂಘಟಿತ ಕಾರ್ಮಿಕರನ್ನ ಅವರೆಲ್ಲ ನೀವು ಕಾರ್ಮಿಕರಾಗಿ ಒಗ್ಗೂಡಿಕೆಯಿಂದ ನೀವೆಲ್ಲ ದುಡಿತೀರಿ, ಕಷ್ಟಪಟ್ಟು ಎಲ್ಲ ಮಾಡ್ತೀರಿ, ನೀವು ಚಲೋ ಆಗ್ರಿ ಅಂತ ಹೇಳ್ತಾರ ಅಂತಂದ್ರೆ ನಮ್ ಪುಣ್ಯ ಅದ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನೋಡ್ತಾ ಇರ್ತೀವಿ, ಜನವರಿ 1 ಬಂತಂದ್ರೆ 31 ಮಟ್ಟ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಸುಮಾರು ವರ್ಷಗಳಿಂದ ನಮ್ಮ ನಾರ್ತ್ ಪೊಲಿಟಿಷನ್ ಇಂದ ನಿವಿನ್ ಸರ್ ಮುತ್ತವ್ರು ಜೋಡಿಸ್ತಾರೆ ನನಗೆ ಗೊತ್ತಿದ್ದ ಹಾಗೆ. ಹಾಗೂ ಅಲ್ಲಿರುವಂಥ ಇನ್ಸ್ಪೆಕ್ಟರ್ಗಳು ಬಂದಿರ್ಬೋದು, ಈಗ ಇನ್ಸ್ಪೆಕ್ಟರ್ ಮೋಹನ್ ಸರ್ ಬಂದ ಅವ್ರನ್ನು ನೋಡ್ತಾ ಇದ್ದೀನಿ 2 ವರ್ಷದಿಂದ. ಹೀಗೆ ಎಲ್ಲ ಅಧಿಕಾರಿಗಳು ಬಂದಾಗ ಏನ್ ಹೇಳ್ತಾರ ಅಂತಂದ್ರೆ ಚಾಲಕರಿಗೆ ಯಾಕೆ ಸುರಕ್ಷಿತ ಹೇಳ್ತಾರ ಅಂತಂದ್ರೆ ನಾವು ಗಮನದಲ್ಲಿ ಇಟ್ಕೋಬೇಕು. ಆಕ್ಚುಲಿ ನಮ್ಮ ಚಾಲಕರಿಗೆ ಯಾಕೆ ರಸ್ತೆ ಸುರಕ್ಷತೆ ಮಾಡ್ತಾರ ಸರ್ ಯಾಕೆ ಹೇಳ್ತಾರ, ಹಿಂದೊಂದು 2 ದಿವಸ ಮಧ್ಯೆ ಹೇಳ್ತಾರ ಮತ್ತೆ ಮುಂದೆ ಹೇಳ್ಕೊಡ್ತಾರ. ಈ ಸಮಯದೊಳಗೆ ನಮ್ಮ ಆರೋಗ್ಯ ತಪಾಸಣೆಗೆ ಆರೋಗ್ಯ ಅಧಿಕಾರಿಗಳು ಕರ್ಸ್ಯಾರ, ಹಾಗೂ ನಾವು ಜೀವನ ಮಾಡಿ ನಡ್ಸಾಕ ಯಾವ ರೀತಿ ಜೀವನ ನಡೆಸಬೇಕಂತೇಳಿ ನಮ್ಮ ಜೀವನಕ್ಕೆ ಪಿಂಟಾಕ್ ಅವ್ರ ಸರ್ ಕರ್ಸ್ಯಾರ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ, ನಿಮ್ಗೆಲ್ಲ ಒಳ್ಳೇದಾಗಕ್ಕೆ. ಆಟೋ ಚಾಲಕ ನಾವು ಜಾಗೃತಿ ಆಗೋಣ. ನಮ್ದು ಒಂದು ಆಟೋ ಚಾಲಕರಂದ್ರೆ ನಮ್ದು ಒಂದು ಸಂಘಟನೆ ಇರ್ತೈತಿ, ಅಧ್ಯಕ್ಷರು ಇರ್ತಾರ, ಅಧ್ಯಕ್ಷರು ಮಾತು ಕೇಳಬೇಕು. ಯಾವುದೇ ಕಾರಣಕ್ಕೆ ನಾವು ನಮ್ದು ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಾಡಿದ ಹೋದ ಪಾಸ್ ಅಲ್ಲ, ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಮೊದಲನೇದಾಗಿ ಸುರಕ್ಷಿತವಾಗಿ ಚೊಕ್ಕಿಟ್ಕೋಬೇಕು. ನಮ್ದು ಗಾಡಿ ಡಾಕ್ಯುಮೆಂಟ್ ಚೊಕ್ಕಿಟ್ಕೊಂಡ್ರೆ ಮಾತ್ರ ಈ ನಮ್ಗೆ ಸಪ್ತಾಹ ಕಾರ್ಯಕ್ರಮ ಬರೋ ಯೋಜನೆ ಎಲ್ಲ ಸಿಗ್ತಾವ. ಆದ್ದರಿಂದ ವರ್ಷ ಕೂಡ ಇದರಿಂದ ಕಾರ್ಯಕ್ರಮ ಕಮಿಷನರ್ ಸಪ್ತಾಹ ಕಾರ್ಯಕ್ರಮ ಮಾಡ್ತಾರ. ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಖುಷಿ ಆಗೈತಿ. ಆ ದೇವರು ನಿಮಗೂ ಒಳ್ಳೇದು ಮಾಡಲಿ, ಹಾಗೂ ನಮ್ಮ ಡಿಪಾರ್ಟ್ಮೆಂಟಿನ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ 2 ಮಾತು ಹೋಗ್ತೀನಿ. ಶ್ರಮಜೀವಿ ಆಟೋ ರಿಕ್ಷಾ ಚಾಲಕ ಸಂಘದ ಅಧ್ಯಕ್ಷರಾದಂತಹ ಚಿದಾನಂದ ಸಹೋದರ ಮಾತಾಡಬೇಕಂತ ವಿನಂತಿ.